ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಆತಂಕ ಮನೆ ಮಾಡಿದೆ. ಕ್ಯಾಂಪಸ್ನಲ್ಲಿ ಪದೇ ಪದೇ ಕಾಣಿಸ್ಕೊಳ್ತಾ ಇರುವಂತದ್ದು ಚಿರತೆ. ಬೋನ್ ಇಟ್ರೂ ಕೂಡ ಸಿಗ್ತಾ ಇಲ್ಲ, ಇನ್ನು ಕ್ಯಾಮ್ರಾ ಕಣ್ಣಿಗೂ ಕೂಡ ಬೀಳ್ತಾ ಇಲ್ಲ. ಸೊ ಹೀಗಾಗಿ ಅದನ್ನು ಹುಡುಕುವಂಥದ್ದೇ ಅಲ್ಲಿ ಅರಣ್ಯ ಅಧಿಕಾರಿಗಳಿಗೆ ಸವಾಲಾಗಿದೆ. ಬೋನನ್ನ ಇಟ್ಟರು ಸಾಕಷ್ಟು ಹುಡುಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ಕ್ಯಾಮ್ರಾವನ್ನ ಕೂಡ ಅಳವಡಿಸಲಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಕ್ಯಾಮ್ರಾವನ್ನ ಅಳವಡಿಸಿದ್ದಾರೆ, ಅದರಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಅಲ್ಲಿ ಸಿಬ್ಬಂದಿಗಳಿಗೆ ಒಂದು ರೀತಿಯಾಗಿ ಸವಾಲು, ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ. ಇನ್ನು ಒಂದು ಕಡೆ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ಗಂತೂ ಹೋಗದ ಬೇಡವಾ ಅನ್ನುವಂಥ ಚಿಂತೆ. ಕಳೆದ 5-6 ದಿನಗಳಿಂದ ನಡೀತಾ ಇರುವಂಥದ್ದು ಕೂಂಬಿಂಗ್. ಆದರೂ ಕೂಡ ಅರಣ್ಯ ಇಲಾಖೆ ಕಣ್ಣಿಗೆ ಮಾತ್ರ ಬೀಳ್ತಾ ಇಲ್ಲ. ನಿನ್ನೆ ರಾತ್ರಿ ಸಿಬ್ಬಂದಿಗೆ ಕಾಣಿಸಿಕೊಂಡಿರುವಂಥದ್ದು ಚಿರತೆ. ಸಿಬ್ಬಂದಿ ನೋಡಿದರಲ್ಲಿ ಚಿರತೆಯನ್ನ. ಸೊ ಹೀಗಾಗಿ ಮತ್ತೊಮ್ಮೆ ಆತಂಕ ಎದುರಾಗಿದೆ. 10 CCTV ಕ್ಯಾಮ್ರಾ ಹಾಕಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಸಿಬ್ಬಂದಿಗೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನ ಕೊಡಲಾಗ್ತಾ ಇದೆ. ಮೈಸೂರು ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಈಗ ಮತ್ತೆ ಆತಂಕ ಮನೆ ಮಾಡಿದೆ. ಕಳೆದ 5 ದಿನದಿಂದಲೂ ಕೂಡ ಹುಡುಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ, ಆದರೆ ಸಿಕ್ಕಿರಲಿಲ್ಲ. ನಿನ್ನೆ ಕಾಣಿಸ್ಕೊಂಡಿದೆಯಂತೆ, ಒಬ್ಬರು ಸಿಬ್ಬಂದಿ ನೋಡಿದರಂತೆ. ಸೊ ಹೀಗಾಗಿ ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನ ಕೊಡಲಾಗಿದೆ. ಮತ್ತಷ್ಟು ಕಾರ್ಯಾಚರಣೆಯನ್ನ ಚುರುಕುಗೊಳಿಸಲಾಗಿದೆ. ಅಂದ್ರೆ ಆ ಕ್ಯಾಂಪಸ್ನ ಸುತ್ತಮುತ್ತನೇ ಚಿರತೆ ಇರುವಂತದ್ದು ಕನ್ಫರ್ಮ್ ಆಗಿದೆ ನಿನ್ನೆ ರಾತ್ರಿ ಮತ್ತೆ ಕಾಣಿಸ್ಕೊಂಡಿರುವಂತ ಕಾರಣಕ್ಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಚಿರತೆ ವಿಚಾರ ಸಾಕಷ್ಟು ಆತಂಕವನ್ನ ಮೂಡಿಸಿತ್ತು. ಸೊ ಹೀಗಾಗಿ ವರ್ಕ್ ಫ್ರಮ್ ಹೋಮ್ ಅನ್ನ ಕೂಡ ಕೊಡಲಾಗಿತ್ತು. ಈಗ ಮತ್ತೆ ಕಾಣಿಸ್ಕೊಂಡಿದೆಯಲ್ಲ, ಯಾವ ರೀತಿಯಾಗಿ ಕಾರ್ಯಾಚರಣೆಗೆ ಚುರುಕನ್ನ ಮೂಡಿಸಲಾಗಿದೆ ಮತ್ತು ಒಂದ್ ಕಡೆ ಆತಂಕನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಲ್ಲಿ? ಪೃಥ್ವಿ, ಅಂದ್ರೆ ಕಳೆದ 5-6 ದಿನಗಳಿಂದಲೂ ಕೂಡ ಮೈಸೂರಿನ ಇನ್ಫೋಸಿಸ್ ನಲ್ಲಿ ಚಿರತೆ ಕಾಣಿಸಿಕೊಂಡಿರುವಂತದ್ದು. ಮೊದಲ 2 ದಿನ ಚಿರತೆ ಕಾಣಿಸಿಕೊಂಡಿದ್ದಂತ ಸಂದರ್ಭದಲ್ಲಿ ಇನ್ಫೋಸಿಸ್ ಸಿಬ್ಬಂದಿಗಳಿಗೆ ರಜೆಯನ್ನ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅನ್ನ ನೀಡಲು ಮುಂದಾಗಿತ್ತು. ಸದ್ಯ ಇದೀಗ ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಮಾಡಿ ಮತ್ತೆ ಎಂದಿನಂತೆ ಸಿಬ್ಬಂದಿಗಳು ತಮ್ಮ ಡ್ಯೂಟಿಗೆ ಬಂದಿದ್ರು. ಆದ್ರೆ ಮೊನ್ನೆ ರಾತ್ರಿ ಅಲ್ಲಿನ ಅಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಣ್ಣಿಗೆ ಕಾಣಿಸಿದ ಈ ಚಿರತೆ ಸಿಬ್ಬಂದಿಯ ಮೊಬೈಲ್ ನಲ್ಲಿ ಸೆರೆಯಾಗಿರುವಂತದ್ದು. ಅಂತಂದ್ರೆ ಅಲ್ಲೇ ಇನ್ಫೋಸಿಸ್ ವ್ಯಾಪ್ತಿಯಲ್ಲೇ ಈ ಚಿರತೆ ಓಡಾಡ್ತಾ ಇದೆ. ಈ ಚಿರತೆಯನ್ನ ಸೆರೆ ಹಿಡಿಯಲೇಬೇಕು ಅನ್ನುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಹ ಸುಮಾರು 10 CCTVಗಳನ್ನ ಹಾಕಿದ್ದಾರೆ. ಅಲ್ಲದೆ ಪೆಟಲ್ ಗನ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಅಲ್ಲದೆ ಬೋನನ್ನು ಸಹ ಇರಿಸಿದ್ದಾರೆ. ಆದರೆ ಈ ಚಾಲಾಕಿ ಚಿರತೆ ಬೋನಿಗೂ ಸಹ ಬೀಳ್ತಾ ಇಲ್ಲ, ಅಲ್ಲದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಕಣ್ಣಿಗೂ ಸಹ ಬೀಳ್ತಾ ಇಲ್ಲ. ಕೇವಲ ಏನು ಇನ್ಫೋಸಿಸ್ ಸಿಬ್ಬಂದಿಗಳ ಕಣ್ಣಿಗೆ ಹಾಗೂ ಅವರ ಕ್ಯಾಮ್ರಾಕ್ಕೆ ಮಾತ್ರ ಬೀಳ್ತಾ ಇರುವಂಥದ್ದು. ಸದ್ಯ ಇಂದು ಸಹ ಕೂಂಬಿಂಗ್ ಕಾರ್ಯಾಚರಣೆ ನಡೆದಿರುವಂಥದ್ದು. ಅಲ್ಲದೆ ಏನು ಬೋನಿನ ಅಕ್ಕಪಕ್ಕದಲ್ಲೇ ಚಿರತೆ ಓಡಾಡಿರುವ ಹೆಜ್ಜೆ ಗುರುತುಗಳು ಸಹ ಪತ್ತೆಯಾಗಿರುವಂಥದ್ದು. ಸದ್ಯ ಇದೀಗ ಏನು ಇನ್ಫೋಸಿಸ್ನ ಸಿಬ್ಬಂದಿಗಳಿಗೆ ಆತಂಕ ಮನೆ ಮಾಡಿರುವಂಥದ್ದು. ಸದ್ಯ ಕೆಲಸಕ್ಕೆ ಬರಬೇಕಾ ಬೇಡವಾ ಎನ್ನುವ ನಿಟ್ಟಿನಲ್ಲಿ ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇನ್ಫೋಸಿಸ್ ಸಿಬ್ಬಂದಿಗಳಿಗೆ ಧೈರ್ಯ ತುಂಬುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ಕೆಲಸಕ್ಕೆ ಬನ್ನಿ, ನಾವು ಸ್ಥಳದಲ್ಲೇ ಇರ್ತೀವಿ, ನಿಮಗೆ ಯಾವುದೇ ರೀತಿಯಲ್ಲಿ ಏನೂ ಆಗದಂತೆ ರಕ್ಷಣೆಯನ್ನು ನಾವು ಕೊಡ್ತೇವೆ, ಚಿರತೆಯನ್ನು ನಾವು ಹಿಡದೇ ಇರ್ತೇವೆ ಅನ್ನೋ ನಿಟ್ಟಿನಲ್ಲಿ ಇಂದು ಸಹ ಕೂಂಬಿಂಗ್ ಅನ್ನು ಮಾಡಲಾಗಿದೆ. DCF ಬಸವರಾಜ್ ಅವರ ಮಾಹಿತಿಯ ಪ್ರಕಾರ ಚಿರತೆ ಇಲ್ಲಿ ಆಹಾರನ ಹುಡುಕಿ ಬಂದಿದೆ, ಆದರೆ ಅದಕ್ಕೆ ಆಹಾರ ಸಿಗ್ತಾ ಇಲ್ಲ. ಹಾಗಾಗಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾಣಿಸ್ಕೊಳ್ತಾ ಇದೆ. ನಾವು ಈಗಾಗಲೇ ಬೋನನ್ನು ಇರಿಸಿದ್ದೇವೆ, ಅಲ್ಲದೆ ಅದರ ವ್ಯಾಪ್ತಿಯ ಸುತ್ತಲೂ ಕೂಡ CC ಕ್ಯಾಮ್ರಾಗಳನ್ನ ಹಾಕಿದ್ದೇವೆ. ಶೀಘ್ರದಲ್ಲೇ ಬೋನಿಗೆ ಚಿರತೆ ಬೀಳುತ್ತೆ ಅನ್ನುವ ಭರವಸೆ ಮಾತುಗಳನ್ನ ಆಡಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಮೈಸೂರಿನ ಚಿರತೆ ಕತೆ. ಆದ್ರೆ ವಿಜಯಪುರದಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿದೆ. ವಿಜಯಪುರ ನಗರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಮುನೇಶ್ವರ ಬಾಗ್ ಹಾಗೂ ಸಿಂದಗಿ ಬೈಪಾಸ್ ಬಳಿ ಚಿರತೆ ಸಂಚರಿಸಿರುವಂತ ದೃಶ್ಯ CCTVಯಲ್ಲಿ ಸೆರೆ ಆಗಿದೆ. ನಾವು ಮೈಸೂರು ಕ್ಯಾಂಪಸ್ ಬಗ್ಗೆ ನೋಡ್ತಾ ಇದ್ದೀವಿ. ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಚಿರತೆ ಇರುವಂಥದ್ರ ಬಗ್ಗೆ ಕೂಂಬಿಂಗ್ ಅನ್ನು ಮಾಡಲಾಗ್ತಾ ಇದೆ. ಅರಣ್ಯ ಅಧಿಕಾರಿಗಳಿಗೆ ಸವಾಲಾಗಿರುವಂಥದ್ದು. ಇನ್ನು ಒಂದು ಕಡೆ ವಿಜಯಪುರದಲ್ಲೂ ಕೂಡ ಅಷ್ಟೇ. ವಿಜಯಪುರದ ನಗರದಲ್ಲಿ ಹಾಗೆ ಸಿಂದಗಿ ಬೈಪಾಸ್ ಬಳಿ ಚಿರತೆ ಸಂಚರಿಸುವಂಥ ದೃಶ್ಯ ಸೆರೆಯಾಗಿರುವಂಥದ್ದು CCTVಯಲ್ಲಿ. ಚಿರತೆ ಸೆರೆ ಹಿಡಿಯಲಿಕ್ಕೆ ಅರಣ್ಯಾಧಿಕಾರಿಗಳು ಬಲೆಯನ್ನು ಬೀಸ್ತಾ ಇದ್ದಾರೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಈ ಭಾಗದ ಜನರು ಸುರಕ್ಷಿತ ಕ್ರಮ ತೆಗೆದುಕೊಳ್ಳುವಂತೆ ಅರಣ್ಯಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಂದಗಿ ನಾಕ ಮುನೇಶ್ವರ ಭಾಗ್ ಪ್ರದೇಶದ ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. CCTV ದೃಶ್ಯಾವಳಿಗಳಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಚಿರತೆ ಅಲ್ಲಿ ರಾತ್ರಿ ಓಡಾಡಿರುವಂಥದ್ದು ಅಲ್ಲಿನ CCTVಯಲ್ಲಿ ಸೆರೆ ಆಗಿದೆ. ಚಿರತೆ ಓಡಾಡಿರುವಂಥ ದೃಶ್ಯಾವಳಿಗಳು ಒಂದು ಸಿಂದಗಿ ಬೈಪಾಸ್ ಮತ್ತು ಒಂದು ಕಡೆ ವಿಜಯಪುರ ನಗರದ ಒಳಗಡೆನೂ ಕೂಡ ಓಡಾಡಿದೆ ಚಿರತೆ. ಸೊ ಹೀಗಾಗಿ ಈಗ ಅರಣ್ಯ ಅಧಿಕಾರಿಗಳು ಎಲ್ಲಿ ಹೋಗಿರ್ಬೋದು, ಏನು ಎತ್ತ, ಅದನ್ನು ಯಾವ ರೀತಿಯಾಗಿ ಹಿಡಿಬೇಕು ಅನ್ನುವಂಥದ್ರ ಬಗ್ಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಆ ಚಿರತೆ ಸೆರೆಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡಲಾಗಿದೆ, ಯಾವಾಗ ಕಾಣಿಸ್ಕೊಂಡಿರುವಂಥದ್ದು, ಎಷ್ಟು ದಿನಗಳಿಂದ ಕಾಣಿಸ್ಕೊಳ್ತಾ ಇದೆಯಂತೆ? ಪೃಥ್ವಿರಾಜ್, ನಿನ್ನೆ ರಾತ್ರಿ ವಿಜಯಪುರದಲ್ಲಿ ಚಿರತೆ ಕಾಣಿಸ್ಕೊಂಡಿರೋದು ಇದೇ ಮೊದಲ ಬಾರಿಗೆ. ಯಾಕಂದ್ರೆ
ಇಲ್ಲಿ ಸುತ್ತಮುತ್ತ ಕಾಡು ಪ್ರದೇಶ ಬಹಳಷ್ಟು ಕಡಿಮೆ ಆದ್ರೂ ಇಂಥ ಪ್ರದೇಶದಲ್ಲಿ ಚಿರತೆ ಕಾಣಿಸ್ಕೊಂಡಿರೋದು ಜನರ ಆತಂಕಕ್ಕೆ ಕಾರಣವಾಗಿರುತ್ತದೆ. ಮಲೆನಾಡು ಭಾಗದಲ್ಲಿ ಈ ತರ ಕೋಸ್ಟಲ್ ಭಾಗದಲ್ಲಿ ಚಿರತೆ ಕಾಣಿಸ್ಕೊಂಡ್ರೆ ಅದೊಂದು ರೀತಿ ಅಲ್ಲಿ ಸುತ್ತಮುತ್ತ ಕಾಡಿದೆ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಚಿರತೆ ಕಾಣಿಸ್ಕೊಂಡ್ರೆ ಆಶ್ಚರ್ಯ ಆಗಿರುವಂತದ್ದು. ಹಾಗಾಗಿ ಈಗ ಜನರು ಸಹಿತ ಭಯ ಇರುವಂತದ್ದು. ಅದರಲ್ಲೂ ವಿಜಯಪುರದ ಸಿಂದಗಿನಾಕ ಮತ್ತೆ ಈ ಭಾಗ ಏನಿದೆ ಅದು ವಿಜಯಪುರದ ಹೊರಭಾಗದಲ್ಲಿ ಇರುವಂತದ್ದು. ಹಾಗಾಗಿ ಜನರಿಗೆ ಆತಂಕ ಇರುವಂತದ್ದು. ರಾತ್ರಿ ವೇಳೆ ಸುತ್ತಮುತ್ತ ಹೊಲಗಳಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಮತ್ತೆ ಔಟ್ಸೈಡ್ ಇರುವಂತಹ ಮನೆಗಳಿರೋದ್ರಿಂದ ಸ್ವಲ್ಪ ಆತಂಕ ಇರುವಂತದ್ದು. ಹಾಗಾಗಿ ಅರಣ್ಯ ಅಧಿಕಾರಿಗಳು ಜನರಿಗೆ ಒಂದು ಜಾಗೃತಿ ಮೂಡಿಸ್ತಾರೆ. ಮತ್ತೆ ಇನ್ನೊಂದವರು ಚಿರತೆ ಬಂದಿರೋ ಮಾರ್ಗವನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಹಾಗಾಗಿ ಜನರ ಆತಂಕವನ್ನ ಈಗ ದೂರ ಮಾಡಕ್ಕೆ ಅವರು ಕ್ರಮವನ್ನ ಕೈಗೊಂಡಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.